ಇನ್ ಕೇಸ್ ನೀವು IVF ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗೂ ಟ್ವಿನ್ ಬೇಬೀಸ್ ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಇದರಲ್ಲಿ ನೀವು ಏನೇನು ಕಾಂಪ್ಲಿಕೇಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಒಂದು ಸಣ್ಣ ಮಾಹಿತಿಯನ್ನು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದೊಂದ್ಸತಿ ಟ್ವಿನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಒಬ್ಬೊಬ್ಬರಿಗೆ 28 ವೀಕ್ಸ್ ಅಥವಾ 32 ವೀಕ್ಸ್ ಅಲ್ಲಿ ಅರ್ಲಿ ಡೆಲಿವರಿ ಆಗುವ ಚಾನ್ಸಸ್ ಇರುತ್ತೆ. ಈ ಅರ್ಲಿ ಡೆಲಿವರಿ ಆಯಿತು ಅಂತಂದ್ರೆ ಎರಡು ಮಗು ICU ಇಟ್ಬಿಟ್ಟು ಅವರನ್ನ ಸ್ಟೆಬಿಲೈಸ್ ಮಾಡಿಬಿಟ್ಟು ಬೇಬಿ ಒಂದು 2 kg ಆಗೋವರೆಗೆ ICU ಇಡಬೇಕಾಗುತ್ತೆ. ಸೊ ಇದರಲ್ಲಿ ನಿಮಗೆ ಖರ್ಚು ಸ್ವಲ್ಪ ಜಾಸ್ತಿ ಆಗ್ಬೋದು. ಬಟ್ ಪ್ರೀಟರ್ಮ್ ಡೆಲಿವರಿ ಆಯಿತು ಅಂತಂದ್ರೆ ಪೇರೆಂಟ್ಸಿಗೆ ತುಂಬಾ ಮಾನಸಿಕ ಒತ್ತಡ ಆಗುತ್ತೆ. ಈ ಮಗುವನ್ನು ಹೋಗಿ ನೋಡುವುದು, ಮಗು ಹೆಂಗ್ ಬೆಳೀತಾ ಇದೆ, ಮಗು ಚೆನ್ನಾಗಿ ಆಗ್ತಾ ಇದೆ ಅಂತ ನೋಡುವಂತ ಒಂದು ಸಂದರ್ಭದಲ್ಲಿ ಕೆಲವರಿಗೆ ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಆಗುವ ಚಾನ್ಸಸ್ ಇರುತ್ತೆ ತಾಯಿಗಳಿಗೆ. ಮೂರನೇದಾಗಿ ಒಂದೊಂದ್ಸತಿ ಬೇಬಿ ಬೇಗನೆ ಡೆಲಿವರಿ ಆಯಿತು, 6 ತಿಂಗಳ ಒಳಗನೆ ಡೆಲಿವರಿ ಆಯಿತು ಅಂತಂದ್ರೆ IVF ಮಾಡಿ ಕನ್ಸೀವ್ ಆಗಿನೂ ಮಗು ಕೈಗೆ ಸಿಗೋದಿಲ್ಲ. ಸೊ ಟ್ವಿನ್ ಟ್ರಾನ್ಸ್ಫರ್ ಆಯಿತು ಅಂತಂದ್ರೆ ಒಬ್ಬರಿಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರೋದ್ರಿಂದ ನಾವು ಆದಷ್ಟು ಜನರಿಗೆ ಸಿಂಗಲ್ ಟ್ರಾನ್ಸ್ಫರ್ ಮಾಡಕ್ಕೆ ಹೇಳ್ತೀವಿ. ಸೊ ಯಾವ್ಯಾವ ದಂಪತಿಗಳು ಟ್ವಿನ್ ಬೇಬೀಸ್ ಬೇಕು ಅಂತ ಅನ್ಕೊಂಡಿದ್ದೀರಾ ಅವರು ಈ ಎಲ್ಲ ಕಾಂಪ್ಲಿಕೇಶನ್ಸ್ ಎಲ್ಲ ಒಂದ್ಸತಿ ಮನಸ್ಸಲ್ಲಿ ಇಟ್ಕೊಂಡು ಮುಂದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ.